ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಜಾಲ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಯಾರ್ಯಾರು ಭಾಗವಹಿಸ್ತಾ ಇದ್ದಾರೆ, ಕರ್ನಾಟಕದ ಯಾವ ಯಾವ ಭಾಗಗಳಿಂದ ಬಂದಿದ್ದಾರೆ ಅವರ ಪರಿಚಯ ಮಾಡಿಕೊಳ್ಳೋಣ. ನಂತರ ಕಾರ್ಯಕ್ರಮವನ್ನು ಆರಂಭಿಸಬಹುದು. ಇಂದಿನ ಕಾರ್ಯಕ್ರಮದ ಮೊದಲ ಸ್ಪರ್ಧಿ ನಮಸ್ಕಾರ, ನನ್ನ ಹೆಸರು ಗಗನ್ದೀಪ್. ನಾನು ದಾವಣಗೆರೆಯಿಂದ ಬಂದಿದ್ದೀನಿ. ನಾನು ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್. ನನ್ನ ಹವ್ಯಾಸಗಳು ಕ್ರಿಕೆಟ್ ಆಡೋದು, ಫುಟ್ಬಾಲ್ ಆಡೋದು, ಟ್ರೆಕ್ಕಿಂಗ್ ಹೋಗೋದು, ಹಾಗೆ ಮೀಮ್ಸ್ ಮಾಡೋದು. ಗಗನ್ದೀಪ್, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮುಂದಿನ ಸ್ಪರ್ಧಿ ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಅಂಕಿತಾ ಶಂಕರ್ ಕುಲಕರ್ಣಿ. ನಾನು ಮೂಲತಃ ಗುಲ್ಬರ್ಗದಿಂದ ಬಂದಿದ್ದೀನಿ. ಇರೋದು ಬೆಂಗಳೂರು ಮಹಾಲಕ್ಷ್ಮಿ ಬಡಾವಣೆಯಿಂದ. ನನ್ನ ಹವ್ಯಾಸಗಳು ಪುಸ್ತಕ ಓದೋದು, ಹಾಡು ಹಾಡೋದು, ಥಟ್ ಅಂತ ಹೇಳಿ ಕಾರ್ಯಕ್ರಮ ಬಿಡದೆ ನೋಡೋದು. ಅಂಕಿತಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ ನಮಸ್ಕಾರ, ನನ್ನ ಹೆಸರು ಗೌರವ್, ಬೆಂಗಳೂರಿನಿಂದ. ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್. ನನ್ನ ಹವ್ಯಾಸಗಳು ದಿನಪತ್ರಿಕೆ, ವಾರಪತ್ರಿಕೆ ಮತ್ತು ಕಾದಂಬರಿ ಓದೋದು. ತುಂಬ ಸಂತೋಷ ಗೌರವ್, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ತಮಗೆ. ಮೂವರು ಸಿದ್ಧವಾಗಿದ್ದೀರಿ ಅಂದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ಒಮ್ಮೆ ನಿಯಮಗಳನ್ನು ನೋಡಿಬಿಡೋಣ. ಒಟ್ಟು 12 ಪ್ರಶ್ನೆಗಳು. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಸರಿ ಉತ್ತರವನ್ನು ನೀಡಿದರೆ 2 ಪುಸ್ತಕ ಬಹುಮಾನ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ನೀಡುವ ಎಲ್ಲ ಪುಸ್ತಕಗಳನ್ನು ರಾಷ್ಟ್ರೋತ್ಥಾನ ಸಾಹಿತ್ಯ ಇವರು ಕೊಟ್ಟಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ನೋಡೋಣ. ಋತ ಸತ್ಯ ಧರ್ಮ DVG ಬರೆದಂಥ ಪುಸ್ತಕ. ಗಗನ್ದೀಪ್ ಅವರಿಗೆ ಕೊಡೋಕೆ ಸಿದ್ಧವಾಗಿದ್ದೇವೆ. ನಮ್ಮ ಪ್ರಶ್ನೆ: ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಮ್ಯೂಸಿಯಂ ಎಲ್ಲಿದೆ? ಆಯ್ಕೆಗಳನ್ನು ಕೊಡ್ತಾ ಇದ್ದೇವೆ. ಆಯ್ಕೆಗಳು: ಬೆಂಗಳೂರು, ಮೈಸೂರು, ಬೆಳಗಾಂ, ಭದ್ರಾವತಿ. ಗಗನ್ದೀಪ್. ಸರ್, ಆಯ್ಕೆ 4 ಭದ್ರಾವತಿ. ಭದ್ರಾವತಿ ಹೌದಾ ಅಂಕಿತಾ? ಆಯ್ಕೆ 2 ಮೈಸೂರು ಸರ್. ಮೈಸೂರು. ಉತ್ತರವನ್ನು ನೋಡೋಣ. ಆದರೆ ಬೆಂಗಳೂರು ಅನ್ನೋದು ಸರಿಯಾದ ಉತ್ತರ. 1962ನೇ ಇಸ್ವಿಯಲ್ಲಿ ಆರಂಭವಾಗುತ್ತೆ ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಮ್ಯೂಸಿಯಂ. ನೆಹರು ಉದ್ಘಾಟಿಸ್ತಾರೆ. 1965ರಲ್ಲಿ ಸಾರ್ವಜನಿಕರಿಗೆ ಮುಕ್ತವಾಗಿ ಪ್ರವೇಶವನ್ನು ನೀಡುತ್ತೆ. ವಿದ್ಯುತ್ತಿಗೆ ಸಂಬಂಧಪಟ್ಟ ಹಾಗೆ ಅದ್ಭುತವಾದ ಒಂದು ಪ್ರದರ್ಶನವನ್ನು ಅಲ್ಲಿ ರೂಪಿಸ್ತಾರೆ. ಆನಂತರ ಕ್ರಮೇಣ ಒಂದೊಂದಾಗಿ ಮಹಡಿಗಳನ್ನು ಹೆಚ್ಚು ಮಾಡ್ತಾ ಹೋಗಿ ಈಗ ಅದ್ಭುತವಾಗಿ ಬೆಳೆದಿದೆ. ಇಂದಿರಾ ಗಾಂಧಿಯವರು ಸಹ ಈ ಒಂದು ಮ್ಯೂಸಿಯಂಗೆ ಬಂದು ಇಲ್ಲೂ ಸಹ 2ನೇ ಮಹಡಿಯನ್ನು ಉದ್ಘಾಟನೆ ಮಾಡಿ ಹೋಗಿದ್ದರು. ಮೊಬೈಲ್ ವಾಹನ ಇದೆ. ಗ್ರಾಮಾಂತರ ಪ್ರದೇಶಗಳಿಗೆ ಹೋಗಿ ಮಕ್ಕಳಿಗೆ ವಿಜ್ಞಾನದ ಸವಿಯನ್ನು ಹಚ್ಚುತ್ತಾ ಹಾಗೆ ಪ್ರಯೋಗಗಳನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. 50 ವರ್ಷಗಳಾಗಿದೆ ಈ ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಮ್ಯೂಸಿಯಂಗೆ. ಇದುವರೆಗೂ ಸುಮಾರು 4 ಕೋಟಿಗೂ ಹೆಚ್ಚು ಜನ ಬಂದು ಈ ಮ್ಯೂಸಿಯಂ ನೋಡಿದ್ದಾರೆ. ಇದೊಂದು ಹೆಮ್ಮೆ ಬೆಂಗಳೂರಿಗೆ. ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಒಮ್ಮೆ ಹೋಗಿ ನೋಡಿ. ನೀವೆಲ್ಲ ಇಂಜಿನಿಯರ್ಗಳಾಗಿದ್ದರೂ ಸಹ ನಿಮಗೂ ಮನರಂಜನೆ, ಮಾಹಿತಿ ಎರಡನ್ನೂ ಕೊಡಬಲ್ಲದು ಈ ವಸ್ತು ಸಂಗ್ರಹಾಲಯ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ಈಗ ನೋಡೋಣ. ಮೈಸೂರು ಡೈರಿ, BGL ಸ್ವಾಮಿ ಬರೆದಂಥ ಪುಸ್ತಕ ಇದು. ನಮ್ಮ ಪ್ರಶ್ನೆ: ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪ್ರಥಮ ನಿರ್ದೇಶಕರು ಯಾರು? ಪ್ರಶ್ನೆ ಬಂದಿದೆ ಅಂಕಿತಾ ಅವರಿಗೆ. ಆಯ್ಕೆಗಳನ್ನು ಕೊಡ್ತಾ ಇದ್ದೇನೆ. ದೇ ಜವರೇಗೌಡ, AN ಮೂರ್ತಿರಾವ್, ಆನಾ ಕೃಷ್ಣರಾಯರು, ಕುವೆಂಪು.
ಆ, ಹೇಳಿ ಅಂಕಿತಾ. ಆಯ್ಕೆ 4 ಕುವೆಂಪು. ಕುವೆಂಪು ಇರಬಹುದು ಅಂತಿದ್ದಾರೆ ಅಂಕಿತಾ. ಗೌರವ್ ಹೌದಾ? ಆಯ್ಕೆ 3 ಅನಕೃ ಇರ್ಬೋದು. ಆನ ಕೃಷ್ಣರಾಯರು ಇರಬೇಕು ಅಂತ ಹೇಳ್ತಾ ಇದ್ದೀರಿ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ AN ಮೂರ್ತಿರಾವ್. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಂತ ಒಂದು ಸಂಸ್ಥೆ ಬೇಕು ಅಂತ ಹೇಳಿದವರು ಆನ ಕೃಷ್ಣರಾಯರು. ಆದರೆ ಆ ಸಂಸ್ಥೆಯ ಮೊದಲ ನಿರ್ದೇಶಕರಾಗಿ ಆಯ್ಕೆಯಾಗ್ತಾರೆ ಅಕ್ಕಿ ಹೆಬ್ಬಾಳು ನರಸಿಂಹಮೂರ್ತಿ ರಾವ್ ಅವರು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಪ್ರಾಚಾರ್ಯರಾಗಿರ್ತಾರೆ. ಕನ್ನಡದಲ್ಲಿ ಅದ್ಭುತವಾದ ಕೃತಿಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಬಹಳ ಮುಖ್ಯವಾದದ್ದು ದೇವರು. ಪುಟ್ಟ ಪುಸ್ತಕ ಆದರೂ ಸಹ ತನ್ನ ವಿಷಯ ಹಾಗೂ ಮಂಡನ ಶೈಲಿಯಿಂದ ಇವತ್ತಿಗೂ ಸಹ ಜನಪ್ರೀತಿಯನ್ನು ಉಳಿಸ್ಕೊಂಡಿದೆ. ದೇವರು ಅನ್ನೋನು ಬಹುಶಃ ಇಲ್ಲ ಅನ್ನೋದಕ್ಕೆ ಆಧಾರ ಸಮೇತ ತಮ್ಮ ವಾದವನ್ನು ಮಂಡಿಸ್ತಾರೆ ಮೂರ್ತಿರಾಯರು. ಸಂಜೆಗಣ್ಣಿನ ಹಿನ್ನೋಟ, ಚಿತ್ರಗಳು, ಪತ್ರಗಳು ಅವರ ಪ್ರಸಿದ್ಧ ಕೃತಿಗಳು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ಈಗ ನೋಡೋಣ. ಬಂಕಿಂ ಚಂದ್ರ ಚಟರ್ಜಿ ಬರೆದ ಆನಂದ ಮಠ ಎನ್ನುವ ಕಾದಂಬರಿ. ಅನುವಾದ ಮಾಡಿದ್ದಾರೆ SR ರಾಮಸ್ವಾಮಿ. ಪ್ರಶ್ನೆ ಬಂದಿದೆ ಗೌರವ್ ಅವರಿಗೆ. ಗೌರವ್, ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಎಂದವರು ಯಾರು? ಆಯ್ಕೆಗಳು: ಕುವೆಂಪು, ಸರ್ವಜ್ಞ, ಬಸವಣ್ಣ, ಶಿವರಾಮ ಕಾರಂತ. ಗೌರವ್. ಆಯ್ಕೆ 3 ಬಸವಣ್ಣ. ಬಸವಣ್ಣ ಹೌದಾ ಗಗನ್ದೀಪ್? ಸರ್ ಆಯ್ಕೆ 2 ಸರ್ವಜ್ಞ. ಸರ್ವಜ್ಞ. ಉತ್ತರವನ್ನ ನೋಡೋಣ. ಸರ್ವಜ್ಞ ಉತ್ತರ ಸರಿಯಾಗಿದೆ. ಗಗನ್ದೀಪ್ ಅವರಿಗೆ ಒಂದು ಪುಸ್ತಕವನ್ನ ಕೊಡ್ತಾ ಇದ್ದೇವೆ. ಏನು ಈ ಮಾತಿನ ಅರ್ಥ ಗಗನ್ದೀಪ್? ಸರ್ ಎಲ್ಲಾ ತಿಳ್ಕೊಳ್ಳೋಕ್ಕಿಂತ ಯಾವ್ದಾದ್ರು ಒಂದು ವಿದ್ಯೆಗಳಲ್ಲಿ ನಾನು ಹೆಚ್ಚು ತಿಳ್ಕೊಬಹುದು ಅಂತ. ಹಾ. ಮೇಟಿ ವಿದ್ಯೆ ಅಂದ್ರೆ ಕೃಷಿ. ಯಾವುದೇ ವಿದ್ಯೆಯನ್ನ ಕಲ್ತರೂ ಸಹ ನೀವು ಹೊಟ್ಟೆಗೆ ಅನ್ನ ಇಲ್ಲದೆ ಇದ್ರೆ ಬದುಕೋಕೆ ಸಾಧ್ಯ ಇಲ್ಲ. ಹಾಗಾಗಿ ತಾನು ಬದುಕೋದಲ್ಲದೆ ತನ್ನ ಸುತ್ತಮುತ್ತಲಿನ ಜನರು ಬದುಕೋದಕ್ಕೆ ಅಗತ್ಯವಾದ ಕೃಷಿ ಏನಿದೆ, ಬೆಳೆಗಳನ್ನು ಬೆಳೆಯೋದು ಏನಿದೆ, ಈ ವಿದ್ಯೆ ಏನಿದೆ ಇದು ಸರ್ವಶ್ರೇಷ್ಠವಾದದ್ದು. ಕೋಟಿ ವಿದ್ಯೆಗಳಿವೆ ನಿಜ, ಆದರೆ ಅವುಗಳಲ್ಲಿ ತುಂಬ ಶ್ರೇಷ್ಠವಾದದ್ದು ಅಂದರೆ ಆಹಾರವನ್ನು ನೀಡುವ ಕೃಷಿ. ಇದು ಸರ್ವಜ್ಞನ ಮಾತು. ಈಗ ಪ್ರಶ್ನೆ ಗಗನ್ದೀಪ್ ಅವರಿಗೆ ಬರ್ತಾ ಇದೆ. ಪುಸ್ತಕ ದೀಪ್ತ ಶೃಂಗಗಳು, ವ್ಯಕ್ತಿ ಚಿತ್ರಗಳ ಕೃತಿ. SR ರಾಮಸ್ವಾಮಿ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಚಿತ್ರವನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಸರ್ ಗಿರೀಶ್ ಕಾರ್ನಾಡ್. ಆಯ್ಕೆಗಳನ್ನ ಒಮ್ಮೆ ನೋಡೋಣ. ಗಿರೀಶ್ ಕಾರ್ನಾಡ್ ಅಂತ ಹೇಳ್ತಾ ಇದ್ದೀರಿ. ಆಯ್ಕೆಗಳನ್ನ ನೋಡಿ ಉತ್ತರ ಸರಿಯಾ ಅನ್ನೋದನ್ನ ಪರಿಶೀಲಿಸೋಣ. KV ಸುಬ್ಬಣ್ಣ, BB ಕಾರಂತ್, G ವೆಂಕಟಸುಬ್ಬಯ್ಯ ಹಾಗೂ ಗಿರೀಶ್ ಕಾರ್ನಾಡ್. ತಮ್ಮ ಉತ್ತರ ಗಿರೀಶ್ ಕಾರ್ನಾಡ್ ಹೌದಾ? ನೋಡೋಣ. ಗಿರೀಶ್ ಕಾರ್ನಾಡ್ ಉತ್ತರ ಸರಿಯಾಗಿದೆ. ಗಿರೀಶ್ ಕಾರ್ನಾಡ್ ತಮ್ಮ ಯೌವನದ ದಿನಗಳ ಒಂದು ಚಿತ್ರ ಇದು. ನಮಗೆಲ್ಲ ಗೊತ್ತಿರೋ ಹಾಗೆ ಗಿರೀಶ್ ಕಾರ್ನಾಡ್ ಉತ್ತಮ ನಟರು, ನಿರ್ದೇಶಕರು ಹಾಗೂ ನಾಟಕಕಾರರು ಆಗಿದ್ದರು. ತಮ್ಮ ನಾಟಕಗಳಿಂದ ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಭಾರತ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿ ಪ್ರಸಿದ್ಧರು. ಇವರ ಅನೇಕ ನಾಟಕಗಳು ಕನ್ನಡವನ್ನು ಬಿಟ್ಟು ಹಿಂದಿಗೆ ಅನುವಾದ ಆಗಿವೆ. ಹಾಗೆಯೇ ಜಗತ್ತಿನ ಬೇರೆ ಬೇರೆ ಭಾಷೆಗಳಿಗೆ, ಉದಾಹರಣೆಗೆ ಇಂಗ್ಲೀಷ್ಗೆ, ಜರ್ಮನ್ಗೆ ಈ ರೀತಿ ಅನುವಾದ ಆಗಿದೆ. ಜ್ಞಾನಪೀಠ ಪುರಸ್ಕೃತರು ಗಿರೀಶ್ ಕಾರ್ನಾಡ್. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ ಅಂಕಿತಾ ಅವರಿಗೆ. ರಾಜತರಂಗಿಣಿ ಕಥಾವಳಿ, SR ರಾಮಸ್ವಾಮಿ ಅನುವಾದ ಮಾಡಿರುವ ಪುಸ್ತಕ. ನಮ್ಮ ಪ್ರಶ್ನೆ,
ಈ ಚಿತ್ರವನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ಒಮ್ಮೆ ನೋಡೋಣ. ಆಯ್ಕೆಗಳು: GS ಅಮೂರ, ಸಸ ಮಾಳವಾಡ, ಕೀರ್ತಿನಾಥ ಕುರ್ತಕೋಟಿ ಹಾಗೂ ರಾಜಶೇಖರ ಬೋಸ್ನೂರ್ಮಠ್. ಯಾರಿರಬಹುದು ಅಂಕಿತ? ಆಯ್ಕೆ 1 ಸರ್, GS ಅಮೂರ. ಆಯ್ಕೆ 1 ಇರಬಹುದು ಸರ್. ಕೀರ್ತನಾಥ ಕುರ್ತಕೋಟಿ ಅಲ್ಲ, GS ಅಮೂರ ಅಂತ ಹೇಳ್ತಾ ಇದ್ದೀರಿ. ಹ. ಹೌದಾ ಗೌರವ್? GS ಅಮೂರ ಇರಬಹುದು. ಅದೇ ಉತ್ತರವಾ? ಯಾಕಂದ್ರೆ ಅಂಕಿತ ಅದೇ ಉತ್ತರ ಕೊಟ್ಟಿದ್ದಾರೆ. ತಾವು ಅದೇ ಅದೇ ಉತ್ತರ ಇರಬಹುದು. ಅಂದ್ರೆ ಪರೀಕ್ಷೆ ಮಾಡೋಣ. ಇರಬಹುದು. ಉತ್ತರವನ್ನ ನೋಡೋಣ. ಸರಿಯಾದ ಉತ್ತರ ಕೀರ್ತಿನಾಥ ಕುರ್ತಕೋಟಿ ಅವರು. ಕೀರ್ತಿನಾಥ ಕುರ್ತಕೋಟಿ ಅವರು ಮೂಲತಃ ಲೇಖಕರು ಹಾಗೂ ವಿಮರ್ಶಕರು. ಕನ್ನಡ, ಹಿಂದಿ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಅಪಾರವಾದ ಪಾಂಡಿತ್ಯವನ್ನು ಪಡೆದಿದ್ದಾರೆ. ಜೊತೆಗೆ ಕನ್ನಡ ಮತ್ತು ಮರಾಠಿ ಭಾಷೆಗಳ ಕುಡುಕೊಳ್ಳುವಿಕೆ ಏನಿದೆ, ಇವೆರಡೂ ಸಹ ನೆರೆಯ ಭಾಷೆಗಳು. ಒಂದು ಕಾಲದಲ್ಲಿ ಇವತ್ತಿನ ಮಹಾರಾಷ್ಟ್ರ ಏನಿದೆ ಅವೆಲ್ಲವೂ ಸಹ ಕನ್ನಡ ಪ್ರದೇಶವಾಗಿತ್ತು. ಹಾಗಾಗಿ ಕನ್ನಡದ ಮೇಲೆ ಮರಾಠಿಯ ಪ್ರಭಾವ, ಮರಾಠಿಯ ಮೇಲೆ ಕನ್ನಡದ ಪ್ರಭಾವ ಆಗಿದೆ. ಇದನ್ನು ನಿಖರವಾಗಿ ಗುರುತಿಸಿದಂತಹ ವಿದ್ವಾಂಸರಲ್ಲಿ ಕುರ್ತಕೋಟಿಯವರು ಬಹಳ ಮುಖ್ಯರಾದವರು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ಪ್ರಾಚೀನ ಭಾರತದಲ್ಲಿ ರಸಾಯನ ವಿಜ್ಞಾನ, ಕೈವಾರ ಗೋಪಿನಾಥ್ ಇದನ್ನು ಬರೆದಿದ್ದಾರೆ. ಗೌರವ್, ತಮ್ಮ ಪ್ರಶ್ನೆ. ಈ ಚಿತ್ರವನ್ನು ಗುರುತಿಸಿ ಚಿತ್ರವನ್ನು ನೋಡೋಣ. ಆಯ್ಕೆಗಳು: ಗೋವಿಂದರಾವ್ ಪೆಂಡ್ಸೆ, ಮೆವುಂಡಿ ಮಲ್ಲಾರಿ, ಕೃಷ್ಣಕುಮಾರ ಕಲ್ಲೂರ, ಈಶ್ವರ ಸಣಕಲ್ಲ. ಯಾರಿರಬಹುದು? ಮೇವುಂಡಿ ಮಲ್ಲಾರಿ ಇರಬಹುದು. ಮೆವುಂಡಿ ಮಲ್ಲಾರಿ ಇರಬಹುದು. ಹೌದಾ ಗಗನ್ದೀಪ್? ಸರಿ, ಈಶ್ವರ ಸಣಕಲ್ಲ ಇರ್ಬೋದು. ಈಶ್ವರ ಸಣಕಲ್ಲ ಇರಬಹುದು. ಹೌದಾ? ನೋಡೋಣ. ಕೃಷ್ಣಕುಮಾರ ಕಲ್ಲೂರ ಅನ್ನೋದು ಸರಿಯಾದ ಉತ್ತರ. ಯಾರಿವರು? ಹೆಸರೇ ಕೇಳಲಿಲ್ವಲ್ಲ. ಗೋವಿಂದರಾವ್ ಪೆಂಡ್ಸೆ, ಮೆವುಂಡಿ ಮಲ್ಲಾರಿ, ಕೃಷ್ಣಕುಮಾರ ಕಲ್ಲೂರ, ಈಶ್ವರ ಸಣಕಲ್ಲ, ನಮಗೆ ಪರಿಚಯವೇ ಇಲ್ಲವಲ್ಲ ಅಂತ ಅನ್ನಿಸ್ಬಹುದು ತುಂಬ ಜನಕ್ಕೆ. ಆದರೆ ಇವರ ಪರಿಚಯವನ್ನು ಮಾಡಿಕೊಳ್ಳೋದು ತೀರಾ ಅಗತ್ಯ. ಗೆಳೆಯರ ಬಳಗ ಅಂತ ಸಾಹಿತಿ ಮಿತ್ರರ ಒಂದು ಸಂಘ ಇತ್ತು. ಬೇಂದ್ರೆಯವರು ಇದನ್ನು ಆರಂಭಿಸ್ತಾರೆ. ಈ ಒಂದು ಗೆಳೆಯರ ಬಳಗದಲ್ಲಿ ವಿನಾಯಕ ಕೃಷ್ಣ ಗೋಕಾಕ್, ಶಂಭಾ ಜೋಶಿ, ಸಿಂಪಿ ಲಿಂಗಣ್ಣ, ಗೋವಿಂದರಾವ್ ಪೆಂಡ್ಸೆ, ಪ್ರಹ್ಲಾದ್ ನರೆಗಲ್, ಈಶ್ವರ ಸಣಕಲ್ಲ, ಕೃಷ್ಣಕುಮಾರ ಕಲ್ಲೂರ, ಮಧುರ ಚೆನ್ನ, ಮೆವುಂಡಿ ಮಲ್ಲಾರಿ, DS ಕರ್ಕಿ ಮುಂತಾದ ಪ್ರತಿಭಾವಂತರು ಬರ್ತಾರೆ. ಬಂದು ಇವರೆಲ್ಲ ಧಾರವಾಡದ ಮನೋಹರ ಗ್ರಂಥಾಲಯ ಏನಿದೆ, GB ಜೋಶಿ ಏನಿರ್ತಾರೆ, ಅವರ ಅಟ್ಟದ ಮೇಲೆ ಕೂತ್ಕೊಂಡು ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ಮಾತುಕತೆಯನ್ನು ಆಡ್ತಾರೆ. ಅದು ಒಂದು ದೊಡ್ಡ ದಾಖಲೆ ಕನ್ನಡ ಸಾಹಿತ್ಯದಲ್ಲಿ. ಆ ಗುಂಪಿಗೆ ಸೇರಿದವರು ಕೃಷ್ಣಕುಮಾರ ಕಲ್ಲೂರ ಅವರು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆ: ಆದಿಕವಿ ವಾಲ್ಮೀಕಿಯ ಕಥನ ಶೈಲಿ. ಈ ಅಕ್ಷರಗಳನ್ನು ಜೋಡಿಸಿ ಅಕ್ಷರಗಳನ್ನು ನೋಡೋಣ. ಬೇ, ತಂ, ದಿಂ, ಳಿ, ಳ, ಗ, ಗ, ಳ. ಗಗನ್ದೀಪ್, ತಮ್ಮ ಪ್ರಶ್ನೆ. ಬಹಳ ಸುಲಭವಾದ ಪ್ರಶ್ನೆ ಬಂದಿದೆ. ಬೆಳದಿಂಗಳ ತಂಗಾಳಿ. ಬೆಳದಿಂಗಳ ತಂಗಾಳಿ ಅಂತ ಹೇಳ್ತಾ ಇದ್ದೀರಾ? ಹೌದಾ? ಬೆಳದಿಂಗಳ ತಂಗಾಳಿ ಬೀಸ್ತಾ ಇದೆಯಾ? ಒಮ್ಮೆ ನೋಡೇ ಬಿಡೋಣ. ಬೆಳದಿಂಗಳ ತಂಗಾಳಿ ಉತ್ತರ ಸರಿಯಾಗಿದೆ. ಪುಸ್ತಕವನ್ನು ಗಗನ್ದೀಪ್ ಅವರಿಗೆ ಕೊಡ್ತಾ ಇದ್ದೇನೆ. ಈಗ ಪ್ರಶ್ನೆ ಬರ್ತಾ ಇದೆ ಅಂಕಿತಾ ಅವರಿಗೆ. ಅಂಕಿತಾ, ತಮ್ಮ ಪುಸ್ತಕ ಭಾರತದಲ್ಲೊಂದು
ಸುಂಕದ ಬೇಲಿ. ನರೇಂದ್ರ ಕುಮಾರ್ ಅನುವಾದ ಮಾಡಿರುವಂತಹ ಪುಸ್ತಕ. ಪ್ರಶ್ನೆ: ಈ ಅಕ್ಷರಗಳನ್ನು ಜೋಡಿಸಿ. ಅಕ್ಷರಗಳು: ಬಿ, ರ, ದೆ, ಹು, ಸಿ, ಡಿ, ಲು, ಹ. ಈ ಪ್ರಶ್ನೆಯು ಸಹ ಬಹಳ ಸುಲಭವಾಗಿದೆ. ಗೌರವ್, ತಾವು ಸಹ ಉತ್ತರ ಕೊಡೋದಕ್ಕೆ ಸಿದ್ಧರಾಗಬೇಕು. ಮೊದಲ ಅವಕಾಶ ಅಂಕಿತಾ ಅವರಿಗೆ. ಅಂಕಿತಾ, ಬಿಸಿಲು ಬಿಸಿಲು. ಏನಾಗಿದೆ ಬಿಸಿಲಿಗೆ? ಬಿಸಿಲು ಹೋದರೆ ಗೊತ್ತಾಗ್ತಿಲ್ಲ ಸರ್. ಗೊತ್ತಾಗ್ತಾ ಇಲ್ವಾ? ಕೇಳಲ್ಲ ಗೌರವ್ನ? ಗೌರವ್, ಸಿಡಿಲು. ಸಿಡಿಲು ಅಷ್ಟೇನಾ? ಉತ್ತರವನ್ನ ನೋಡೋಣ. ಸರಿಯಾದ ಉತ್ತರ ಹೂ ಬಿಸಿಲು ಹರಡಿದೆ. ಚಳಿಗಾಲದಲ್ಲಿ ಈ ಎಳೆ ಬಿಸಿಲು ಏನಿದೆ ಅದು 8 ಗಂಟೆ 9 ಗಂಟೆ ಆಗ್ತಾ ಇದ್ರೂ ಇನ್ನೂ ಹೂವಿನ ಹಾಗೆ ಕೋಮಲವಾಗಿ ಇರುತ್ತೆ. ಯಾಕಂದರೆ ಎಲ್ಲೆಡೆ ಮಂಜು ತುಂಬಿರುತ್ತೆ. ಹಾಗಾಗಿ ಒಂದು ಅರ್ಥದಲ್ಲಿ ಹೂ ಬಿಸಿಲು ಹರಡಿದೆ ಅಂತ ಕಾವ್ಯಾತ್ಮಕವಾಗಿ ಹೇಳಬಹುದು. ಗೌರವ್, ತಮ್ಮ ಪುಸ್ತಕ ಮತ್ತು ಪ್ರಶ್ನೆ. ಅಮೆರಿಕದಲ್ಲಿ ನಾನು, BGL ಸ್ವಾಮಿ ಬರೆದಂತಹ ಪುಸ್ತಕ. ನಮ್ಮ ಪ್ರಶ್ನೆ: ಈ ಅಕ್ಷರಗಳನ್ನು ಜೋಡಿಸಿ. ಅಕ್ಷರಗಳು: ಳ, ಪ್ರ, ಣ, ರಿ, ಲಿ, ಕ, ಯ, ರು. ಗೌರವ್, ಪ್ರಯಾಣ. ಪ್ರಯಾಣ. ಎಲ್ಲಿಗೆ ಪ್ರಯಾಣ? ಗಗನ್ದೀಪ್, ತಾವು ಸಹ ಸಿದ್ಧವಾಗಿರಿ. ಗೌರವ್ ಉತ್ತರ ಕೊಡಲಿಲ್ಲ ಅಂದರೆ ಪ್ರಶ್ನೆಯನ್ನು ತಮಗೆ ವರ್ಗಾಯಿಸ್ತೇನೆ. ಗೌರವ್, ಗೊತ್ತಾಗ್ತಾ ಇಲ್ವಾ? ಹೇಳಿ ಗಗನ್ದೀಪ್. ಕಾರಿರುವಳ್ಳಿ ಪ್ರಯಾಣ. ಕಾರಿರುಳಲ್ಲಿ ಹೇಳಿ. ಪ್ರಯಾಣ. ಉತ್ತರವನ್ನ ನೋಡೋಣ. ಕಾರಿರುಳಲ್ಲಿ ಪ್ರಯಾಣ. ಕಾರಿರುಳಲ್ಲಿ ಪ್ರಯಾಣ ಏನು ಹಾಗಂದ್ರೆ ಗಗನ್ದೀಪ್? ಹಗಲು ಮತ್ತು ರಾತ್ರಿ ಎರಡರಲ್ಲೂ ಪ್ರಯಾಣ ಅಂತ ಇರ್ಬೋದು. ಊಹೆ. ಇರುಳು ಅಂದ್ರೆ ರಾತ್ರಿ ಅಲ್ವಾ? ಕಾರಿರುಳು ಅಂದ್ರೆ ಅತ್ಯಂತ ಕಪ್ಪಾಗಿರುವಂಥ ರಾತ್ರಿ ಅಂತ. ಬಹುಶಃ ಅಮಾವಾಸ್ಯೆ ಇರಬಹುದು. ಆಕಾಶದಲ್ಲಿ ಒಂದಷ್ಟು ಮೋಡಗಳು ಕವಿದಿರಬಹುದು. ನಕ್ಷತ್ರದ ಬೆಳಕು ಇಲ್ಲ. ಅಂತಹ ದಟ್ಟ ರಾತ್ರಿ ಏನಿದೆ ಅದನ್ನು ವರ್ಣಿಸೋದಕ್ಕೆ ಕಾರಿರುಳು ಅಂತ ಹೇಳ್ತಾರೆ. ಚಿಂತೆ ಇಲ್ಲ. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ಈಗ ನೋಡೋಣ. ಈಗ ಮೊದಲ ಅವಕಾಶ ಗಗನ್ದೀಪ್ ಅವರಿಗೆ. ಚಟ್ಪಟ್ ಚಿನ್ಕುರುಳಿ. 5 ಪ್ರಶ್ನೆಗಳನ್ನು ತಮಗೆ ಕೇಳುತ್ತೇವೆ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನವಾಗಿ ತಮಗೆ ದೊರೆಯುತ್ತೆ. ಈ ಸುತ್ತಲ್ಲಿ ಪ್ರಶ್ನೆಗಳ ವರ್ಗಾವಣೆ ಇಲ್ಲ. ಹಾಗಾಗಿ 5 ಪ್ರಶ್ನೆಗಳು ನೇರವಾಗಿ ಗಗನ್ದೀಪ್ ಅವರಿಗೆ ಬರುತ್ತೆ. ಗಗನ್ದೀಪ್, ತಮ್ಮ ಮೊದಲ ಪ್ರಶ್ನೆ. ಗಂಗರ ರಾಜಧಾನಿ ಇಂದಿನ ನೆಲಮಂಗಲದ ಬಳಿಯೂ ಇತ್ತು. ಅದರ ಹೆಸರೇನು? ಮಣ್ಣೆ, ತಲಕಾಡು? ಮಣ್ಣೆ. ಮುಂದಿನ ಪ್ರಶ್ನೆ. ಯುವ ಕ್ರಿಕೆಟ್ ಆಟಗಾರರನ್ನು ಪತ್ತೆ ಹಚ್ಚಿ ತರಬೇತಿ ನೀಡುವ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ ಎಲ್ಲಿದೆ? ಬೆಂಗಳೂರು, ಮೈಸೂರು? ಬೆಂಗಳೂರು. ಮುಂದಿನ ಪ್ರಶ್ನೆ.
ವೈನಿ ಎನ್ನುವ ಶಬ್ದವು ಕನ್ನಡಕ್ಕೆ ಯಾವ ಭಾಷಾ ಮೂಲದಿಂದ ಬಂದಿದೆ? ಇದಕ್ಕೆ ಆಯ್ಕೆಗಳಿಲ್ಲ, ಮರಾಠಿ. ನೇರವಾಗಿ ಉತ್ತರ ಮರಾಠಿ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನ ಪೂರ್ಣಗೊಳಿಸಿ. ಎತ್ತಿಗೆ ಜ್ವರ ಬಂದರೆ? ಎಮ್ಮೆಗೆ ಬರೆ ಎಳೆದರಂತೆ. ಮುಂದಿನ ಪ್ರಶ್ನೆ, ಈ ಒಗಟನ್ನ ಬಿಡಿಸಿ. ಮನೆಗೆರಡು ಬಾಗಿಲು, ಮುಚ್ಚಿ ತೆಗೆದರೂ ಸ್ವಲ್ಪವೂ ಶಬ್ದವಿಲ್ಲ. ಗೊತ್ತಾಗ್ತಾ ಇಲ್ವಾ? ಕಣ್ಣು ಕಣ್ಣು ಬರೀ ಕಣ್ಣು ಸರಿ ಉತ್ತರವ? ಅದಕ್ಕೆ ಏನಾದರೂ ಸ್ವಲ್ಪ ಸೇರಿಸ್ಬೇಕಾ? ಕಣ್ಣಿನ ರೆಪ್ಪೆಗಳು. ಉತ್ತರವನ್ನ ನೋಡೋಣ. ಮೊದಲ ಪ್ರಶ್ನೆಗೆ ಉತ್ತರ ಮಣ್ಣೆ, ಉತ್ತರ ಸರಿಯಾಗಿದೆ. ಎರಡನೇ ಪ್ರಶ್ನೆಗೆ ಉತ್ತರ ಬೆಂಗಳೂರು, ಸರಿಯಾಗಿದೆ. ಮೂರನೇ ಪ್ರಶ್ನೆಗೆ ಉತ್ತರ ಮರಾಠಿ ಭಾಷೆಯಿಂದ ವೈನಿ ಶಬ್ದ ಬಂದಿದೆ, ಸರಿಯಾಗಿದೆ. ನಾಲ್ಕನೇದು ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಎಳೆದ್ರಂತೆ, ಸರಿಯಾಗಿದೆ. ಹಾಗೂ ಐದನೇದು ಕಣ್ರೆಪ್ಪೆ, ಉತ್ತರ ಸರಿಯಾಗಿದೆ. 5 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರವನ್ನ ಕೊಟ್ಟ ಕಾರಣ ತಮಗೆ 5 ಪುಸ್ತಕಗಳನ್ನು ಕೊಡ್ತಾ ಇದ್ದೇನೆ. ಗಗನ್ದೀಪ್ ಅವರಿಗೆ ಅಭಿನಂದನೆಗಳು. ಈಗ ಅವಕಾಶ ಅಂಕಿತಾ ಅವರಿಗೆ. ಅಂಕಿತಾ, ಸಿದ್ಧವಾಗಿದ್ದರೆ ತಮ್ಮ ಮೊದಲ ಪ್ರಶ್ನೆ ಈಗ ಬಂತು. ಗಂಗ ಸಾಮ್ರಾಜ್ಯದಲ್ಲಿದ್ದ ಪ್ರಮುಖ ಗಿರಿದುರ್ಗ ಮತ್ತು ಗಿರಿಧಾಮ ಯಾವುದು? ನಂದಿ ಬೆಟ್ಟ, ಮುಳ್ಳಯ್ಯನಗಿರಿ? ಮುಳ್ಳಯ್ಯನಗಿರಿ. ಮುಂದಿನ ಪ್ರಶ್ನೆ, ಬೆಂಗಳೂರಿನ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿಯು ಯಾವ ಸಂಸ್ಥೆಯ ಜೊತೆಗೂಡಿ ವೇಗದ ಬೌಲರ್ಗಳನ್ನು ಹುಡುಕುತ್ತಿದೆ? ಗೊತ್ತಿಲ್ಲ ಸರ್. ಮುಂದಿನ ಪ್ರಶ್ನೆ, ಬೊಜ್ಜ ಎನ್ನುವ ಶಬ್ದವು ಕನ್ನಡಕ್ಕೆ ಯಾವ ಭಾಷಾ ಮೂಲದಿಂದ ಬಂದಿದೆ? ಹಿಂದಿ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನ ಪೂರ್ಣಗೊಳಿಸಿ. ಮನೆಯಲ್ಲಿ ಇಲಿ, ಬೀದಿಲಿ ಹುಲಿ. ಬೀದಿಲಿ ಹುಲಿ. ಮುಂದಿನ ಪ್ರಶ್ನೆ, ಈ ಒಗಟನ್ನ ಬಿಡಿಸಿ. ಸುತ್ತಮುತ್ತ ಸುಣ್ಣದ ಗೋಡೆ, ಎತ್ತ ನೋಡಿದರೂ ಬಾಗಿಲಿಲ್ಲ. ಗೊತ್ತಾಗ್ತಾ ಇದೆಯಾ ಇಲ್ವಾ ಅಂಕಿತಾ? ಗೊತ್ತಾಗ್ತಾ ಇಲ್ಲ. ಉತ್ತರವನ್ನ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆಗೆ ಉತ್ತರ ನಂದಿ ಬೆಟ್ಟ. ಎರಡನೇ ಪ್ರಶ್ನೆಗೆ ಉತ್ತರ MRF ಫೌಂಡೇಶನ್. ಮೂರನೇ ಪ್ರಶ್ನೆಗೆ ಉತ್ತರ ತುಳು ಭಾಷೆಯಿಂದ ಬೊಜ್ಜ ಶಬ್ದ ಬಂದಿದೆ. ನಾಲ್ಕನೇ ಪ್ರಶ್ನೆ ಬೀದಿಲಿ ಹುಲಿ, ಮನೆಯಲ್ಲಿ ಇಲಿ, ಬೀದಿಲಿ ಹುಲಿ, ಉತ್ತರ ಸರಿಯಾಗಿದೆ. ಐದನೇ ಪ್ರಶ್ನೆ ಮೊಟ್ಟೆ ಸರಿಯಾದ ಉತ್ತರ ಆಗಿತ್ತು. ತಾವು ಉತ್ತರ ಕೊಟ್ಟಿಲ್ಲ. ಒಂದು ಪ್ರಶ್ನೆಗೆ ಮಾತ್ರ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಈಗ ಅವಕಾಶ ಗೌರವ್ ಅವರಿಗೆ. ಗೌರವ್, ಸಿದ್ಧವಾಗಿದ್ದರೆ ಮೊದಲ ಪ್ರಶ್ನೆಯನ್ನ ಈಗ ನೋಡೋಣ. ಗಂಗರು ಚನ್ನಪಟ್ಟಣದ ಬಳಿಯಿದ್ದ ಯಾವ ಪ್ರದೇಶವನ್ನ ಉಪರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳಿದರು? ಮಾಕುಂದ, ಕುವಲಾಳ? ಮಾಕುಂದ ಸರ್. ಮುಂದಿನ ಪ್ರಶ್ನೆ, ಕರ್ನಾಟಕದ ಯಾವ ಆಟಗಾರನು ಒಂದು ದಿನದಲ್ಲಿ 400 ರನ್ ಹೊಡೆದು ಜೂನಿಯರ್ ವರ್ಲ್ಡ್ ರೆಕಾರ್ಡ್ ಮಾಡಿರುವನು? ದೀಪಕ್ ಚೌಗುಲೆ, KL ರಾಹುಲ್? ದೀಪಕ್ ಚೌಗುಲೆ. ಮುಂದಿನ ಪ್ರಶ್ನೆ, ಸೋಡಾ ಚೀಟಿ ಎನ್ನುವ ಶಬ್ದವು ಕನ್ನಡಕ್ಕೆ ಯಾವ ಭಾಷಾ ಮೂಲದಿಂದ ಬಂದಿದೆ? ಮರಾಠಿ. ಮುಂದಿನ ಪ್ರಶ್ನೆ, ಈ ಗಾದೆಯನ್ನ ಪೂರ್ಣಗೊಳಿಸಿ. ಕಾರ್ಯವಾಸಿ, ಕತ್ತೆ ಕಾಲ್ಹಿಡಿ. ಮುಂದಿನ ಪ್ರಶ್ನೆ, ಈ ಒಗಟನ್ನ ಬಿಡಿಸಿ. ಇದ್ದಿಲು ನುಂಗುತ್ತಾ, ನೀರನ್ನು ಕುಡಿಯುತ್ತಾ, ಗದ್ದಲವನ್ನು ಮಾಡುತ್ತಾ, ದೇಶವನ್ನೆಲ್ಲ ಸುತ್ತುವ ನಾನು ಯಾರು? ರೈಲು. ರೈಲು. ಉತ್ತರಗಳನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ ಮಾಕುಂದ ಸರಿಯಾಗಿದೆ. ಎರಡು ಉತ್ತರ ದೀಪಕ್ ಚೌಗುಲೆ, ಉತ್ತರ ಸರಿಯಾಗಿದೆ. ಮೂರು ಉತ್ತರ ಮರಾಠಿ ಸರಿಯಾಗಿದೆ. ನಾಲ್ಕು ಉತ್ತರ ಕತ್ತೆ ಕಾಲು ಸರಿಯಾಗಿದೆ. ಐದು ಉತ್ತರ ಉಗಿಬಂಡಿ ಅಥವಾ ರೈಲು ಸರಿಯಾದ ಉತ್ತರವಾಗಿತ್ತು. 5 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡಿದ್ದೀರಾ.
ತಮಗೆ 5 ಪುಸ್ತಕಗಳು ದೊರೀತಾ ಇವೆ. ಈಗ ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಸಮಯ ಬಂತು. ಗಗನ್ದೀಪ್ ಅವರಿಗೆ 100 ಅಂಕಗಳು ಬಂದಿವೆ. ಅಂಕಿತಾ ಅವರಿಗೆ 10 ಅಂಕಗಳು, ಗೌರವ್ ಅವರಿಗೆ 50 ಅಂಕಗಳು ಬಂದಿವೆ. ಮೂವರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.